ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದರೆ ದುಡ್ಡಾಸೆಗೆ ಆಶ್ರಮದವರು ಆ ಮಗುನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮಗುನೇ ಮಾರ್ಬಿಟ್ರಾ? ಹಾ, ಆ ಮಗುನ ಯಾರು ತಗೊಂಡ್ರು, ಈಗ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಒಂದು ಸಣ್ಣ ಸುಳುವು ಸಿಕ್ಕಿದ್ರು ಸಾಕತ್ಗೆ ಮಗು ನಮ್ಮ ಕೈಗೆ ಸಿಕ್ಕದ ಹಾಗೇನೆ. ಒಂದಂತೂ ಸತ್ಯ, ಆ ಮಗು ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ, ಅದು ಬದುಕಿದೆ. ಆ ಮಗು ನಮ್ಮನ್ನ ಸೇರೋ ದಿನ ತುಂಬಾ ಹತ್ತಿರದಲ್ಲೇ ಇದೆ. ಅದಕ್ಕೆ ದಯವಿಟ್ಟು ಅದಕ್ಕೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಇಂಥ ಟೈಮಲ್ಲಿ ಮಾತ್ರ ನೀವು ದೇಶ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಈಗ್ಲಾದ್ರೂ ನಿಮಗೆ ನಂಬಿಕೆ ಬಂತ ಹಾಕರೆ? ಹೇಗ್ ನಂಬ್ಲಿ? ನಾನು ಮುಂಚೆಯಿಂದಾನು ನೀನು, ಆನಂದ್ ಅವರು, ನಾನು, ಗೌತಮ್ ಅವರು ಒಂದಾಗಬೇಕು ಅಂತ ಅನ್ಕೊಂಡಿದ್ರಿ. ಅದಕ್ಕೋಸ್ಕರ ಅಷ್ಟೊಂದು ಪ್ರಯತ್ನಗಳು ಮಾಡಿದ್ರಿ. ಈಗ ನಾನು ಹೊರಟು ನಿಂತಾಗ ಇಂಥ ಒಂದು ವಿಚಾರ ಹೇಳ್ತಿದ್ದೀರಾ, ಹೇಗೆ ನಂಬ್ಲಿ ನಾನು? ಅಕ್ಕರೆ ನಂಬಲೇಬೇಕು. ಇಂಥ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಕ್ ಹೋಗ್ಲಿ? ನಾವೆಲ್ಲರೂ ಇಷ್ಟು ವರ್ಷ ಆ ಮಗು ಬದುಕಿಲ್ಲ ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಇವಾಗ ಆ ಮಗು ಬದುಕಿದೆ ಅಂತ ಗೊತ್ತಾಗಿದೆ. ಆದಷ್ಟು ಬೇಗ ನಮಗೆ ಸಿಗತ್ತೆ ಅಂತ ಗೊತ್ತಾಗಿದೆ. ಅಕ್ಕರೆ ಇಂಥ ಸಮಯದಲ್ಲಿ ನೀವು ಹೊರಟೋದ್ರೆ ಹೇಗೆ ಅಕ್ಕರೆ? ಇದು ಒಂದೇ ಒಂದ್ಸಲ ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ವಾಪಸ್ ಬನ್ನಿ ಅಕ್ಕರೆ. ನಾನೇನಾದ್ರು ಹೇಳ್ತಿರೋ ಸುಳ್ಳು ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಆ ಕ್ಷಣನೇ ಹೊರಟೋಗಿ, ನಾನು ನಿಮ್ಮನ್ನು ತಡೆಯಲ್ಲ. ಪ್ಲೀಸ್ ಅಕ್ಕರೆ. ಸರಿ, ನಿನ್ನೆ ನಂಬರ್ತೀನಿ ನಾನು. ಆದರೆ ಅದೇನಾದರೂ ಸುಳ್ಳಾದರೆ ನಾನು ಒಂದು ಕ್ಷಣನೂ ಅಲ್ಲಿರಲ್ಲ. ಬನ್ನಿ. ಸರಿ ಸರಿ ಆಯ್ತು, ಬನ್ನಿ. ಅಜಿ, ಇದೇನಿದು? ಯಾಕೆಲ್ಲರೂ ಬೇಜಾರಾಗಿ ಕೂತಿದ್ದೀರಾ? ಏನಾಯ್ತು? ಏ ಆಪ್ತ ಮಿತ್ರ, ಏನು ಗೊತ್ತಿಲ್ಲದೆ ಇರೋ ಒಂಥರ ಕೇಳ್ತಾ ಇದೆಯಲ್ಲೋ. ಭೂಮಿಕಾ ಹೀಗ್ ಮಾಡಬಹುದಾ? ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಅವಳಿಗೆ ಹೇಗೋ ಮನಸ್ಸು ಬಂತು. ಅಯ್ಯೋ, ಪ್ರಾಬ್ಲಮ್ ಆಗಿದೆ ಅಂತ ಫೋನಲ್ಲಿ ಹೇಳಿದೆ, ಸರಿ ಹೋಯ್ತು ಅನ್ನೋ ವಿಷಯನ ಫೋನ್ ಮಾಡಿ ಹೇಳಿಲ್ವೇ? ಇದ ವಿಷಯ? ಇದಕ್ಕ ನೀವು ಸಪ್ಪಗಿರೋದು? ಅದು ಏನಾಯ್ತು ಅಂದ್ರೆ, ಈಗ ನೀವ್ಯಾರು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಎಲ್ರು ಖುಷಿ ಪಡೋ ಸಂದರ್ಭ, ಸಿಹಿ ಸುದ್ದಿ ಇದೆ. ಸಿಹಿ ಸುದ್ದಿನ? ಏನದು? ಅದಕ್ಕೆ ಎಲ್ಲೂ ಹೋಗ್ತಾ ಇಲ್ಲ, ವಾಪಸ್ ಬಂದ್ಬಿಟ್ರು. ಏನೋ ಹೇಳ್ತಾ ಇದೀಯಾ? ನಿಜ ಏನೋ? ಅಜಯ್, ನಿಮ್ಮಾಣೆ ನಿಜ ಅಜಯ್. ಆನಂದ್, ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಿಜವಾಗ್ಲೂ ಭೂಮಿಕಾ ವಾಪಸ್ ಬರ್ತಿದ್ದಾಳಾ? ನಿಜ ಪರ್ಣ, ಸುಳ್ಳು ಹೇಳಿದ್ರೆ ಅಜ್ಜಿ ಬಿಡ್ತಾರೆ. ನೀನ್ ತೊಣ್ಣೆ ತಗೊಂಡು 4 ಬಾರ್ಸಲ್ವಾ? ನನ್ನ ಹಣೆಗೂ ನಿಜ. ಅದಕ್ಕೆ ಎಲ್ಲಿಗೂ ಹೋಗ್ತಾ ಇಲ್ಲ, ವಾಪಸ್ ಬಂದ್ಬಿಟ್ರು. ಅಪ್ಪ, ನನಗೀಗ ಸಮಾಧಾನ ಆಯ್ತು. ತಲೆ ಮೇಲಿದ್ದ ದೊಡ್ಡ ಭಾರನ ಕೆಳಗೆ ಇಳಿಸ್ದಂಗಾಗೋಯ್ತು ಕಣೋ. ನಾವು ಮತ್ತೆ ಕನಸು ಕಾಣಬಹುದು. ಭೂಮಿಕಾ ವಾಪಸ್ ಬಂದ್ಬಿಟ್ಲು. ಅವ್ರು ಇನ್ಮೇಲಾದ್ರೂ ಒಂದಾಗಿದ್ರೆ ಅಷ್ಟೇ ಸಾಕು, ನಂಗೆ ಇನ್ನೇನು ಬೇಡ. ಇನ್ಯಾವತ್ತು ಎಂಥದೇ ಪರಿಸ್ಥಿತಿ ಬಂದ್ರು ಅವರಿಬ್ರು ದೂರ ಆಗದೆ ಇದ್ರೆ ಅಷ್ಟೇ ಸಾಕಪ್ಪ. ಅಮ್ಮ, ಯೋಚನೆ ಮಾಡ್ಬೇಡಿ, ಅವ್ರು ಖಂಡಿತ ದೂರ ಆಗಲ್ಲ. ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಹೋದವರು ವಾಪಸ್ ಬಂದಿದಾರಲ್ಲ, ಇದು ಶುಭ ಸೂಚನೆ ಅಲ್ವಾ? ಇಷ್ಟ ಆಗಿದೆ ಅಂದ್ಮೇಲೆ ಅಷ್ಟಾಗೇ ಆಗುತ್ತೆ, ವೇಟ್ ಮಾಡ್ಬೇಕಷ್ಟೇ. ಅವರಿಬ್ರು ಚೆನ್ನಾಗಿರೋದನ್ನ ನೋಡೋದಕ್ಕೆ ಅಂತಾನೆ ನಾವು ಬದುಕಿರೋದು. ಇನ್ಯಾವತ್ತು ಎಂಥ ಪರಿಸ್ಥಿತಿ ಬಂದ್ರು ಅವರಿಬ್ರು ದೂರ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅವರು ದೂರ ಆಗುವಂತ ಜೋಡಿ ಅಲ್ಲ,
ಅವರು ಬರೀ ಮೇಡ್ ಫಾರ್ ಈಚ್ ಅದರ್ ಅಷ್ಟೇ ಅಲ್ಲ, ಮೇಡ್ ಫಾರ್ ಎವರ್ ಜೋಡಿ. ಖಂಡಿತವಾಗ್ಲೂ ಅವರಿಬ್ರು ಒಂದಾಗೇ ಆಗ್ತಾರೆ, ಚೆನ್ನಾಗಿ ಬದುಕ್ತಾರೆ. ಹಾ, ಹೇ ಆಕಾಶ್, ನೀನು ನನ್ನ ಬಿಟ್ಟು ಹೊರಟೋಗ್ಬಿಡ್ತೀಯ, ಮತ್ತೆ ಬರೋದೇ ಇಲ್ಲ ಅಂತ ಅನ್ಕೋಬಿಟ್ಟಿದ್ದೆ ಕಣೋ. ಎಷ್ಟು ಬೇಜಾರಾಯ್ತು ಗೊತ್ತಾ, ಫುಲ್ ಹತ್ಬಿಟ್ಟೆ. ಸಾರಿ ಮಿಂಚು. ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತಾಗಿರ್ಲಿಲ್ಲ. ನಾವು ವಾಪಸ್ ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದೇಂಗ್ ಬಂದ್ವಿ ಅಂತ ಗೊತ್ತಾಗ್ತಾ ಇಲ್ಲ. ಏನಾಯ್ತಾರ ಹೇಳ್ತಾ ಇದೀಯಾ? ಅದೇನಾಯ್ತು ಗೊತ್ತಾ ಮಿಂಚು, ನಾನು ಮಮ್ಮಿ ಏರ್ಪೋರ್ಟಿಗೆ ಹೋಗ್ತಾ ಇದ್ವಾ, ಚಿಕ್ಕಿ ಕಾಲ್ ಮಾಡಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಅಂದ್ರು. ಚಿಕ್ಕಿ ಬಂದು ಏನ್ ಹೇಳಿದ್ರು ಗೊತ್ತಾ, ನಮ್ಮ ಪಪ್ಪ ಮಮ್ಮಿಗೆ ಏನೊಂದು ಹೆಣ್ಮಗು ಇತ್ತಂತೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹೆಣ್ಮಗು ಪಾಪು ಇದ್ಬೇಕಾದ್ರೇನೆ ಕಳ್ದೋಯ್ತಂತೆ. ಈಗ ಆ ಪಾಪುನ ಹುಡುಕ್ಬೇಕಂತೆ. ಅದಕ್ಕೆ ನಾವು ವಾಪಸ್ ಬಂದಿದ್ದು ಪಾಪುನ ಹುಡ್ಕಕ್ಕೆ. ಹೌದೇನೋ, ಇನ್ನೊಂದು ಮಗಳಿದಲ್ಲ. ನನಗೂ ನಮ್ಮದಕ್ಕೆ ಆಗ್ತಾ ಇಲ್ಲ ಮಿಂಚು. ಮಮ್ಮಿ ಆ ಪಾಪು ವಿಷಯನ ಯಾವತ್ತೂ ಮಾತಾಡೇ ಇಲ್ಲ. ನಮ್ಮ ಪಪ್ಪ ಮಮ್ಮಿ ನಮ್ಮ ಹತ್ರ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದಾರೆ ಮಿಂಚು. ನಾವು ಗೊತ್ತಿಲ್ಲದೆ ಇರೋದು ಏನೇನೋ ಇದೆ. ಚಿಕ್ಕಿನೂ ಅಷ್ಟೇ, ಅವ್ರ ಜೊತೆ ಸೇರ್ಕೊಂಡು ಸೀಕ್ರೆಟ್ ಮೇಂಟೈನ್ ಮಾಡಿದ್ರು. ಕೇಡಿ ಅಂಕಲ್ ಬಗ್ಗೆ ಚಿಕ್ಕಿ ಹೇಳಲೇ ಇಲ್ಲ ನೋಡು. ಕೇಡಿ ಅಂಕಲ್ ಅದ್ಯಾರು? ಅಯ್ಯೋ ಮರ್ತೋಗ್ಬಿಟ್ಟಿಯಾ? ಅದ ಐಸ್ ಕ್ರೀಮ್ ಅಂಗಡಿ ನಮ್ಮ ವಟಾರ ಹತ್ರ ಬಂದಿದ್ದು. ಹಾ, ಅವರು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಂಕಲ್ ಆಗ್ಬೇಕು. ಅವ್ರು ತುಂಬಾ ಡೇಂಜರ್ ಮಿಂಚು. ನಾವ್ ಯಾವ್ದೇ ಕಾರಣಕ್ಕೂ ಅವ್ರ ಕೈಯಲ್ಲಿ ಸಿಕ್ಕಾಕೋಬಾರ್ದು ಮಿಂಚು. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸರಿ ಸರಿ, ಅರ್ಥ ಆಯ್ತು, ನಾನು ಹುಷಾರಾಗೇ ಇರ್ತೀನಿ. ಮಮ್ಮಿ ಪಪ್ಪ ಎಲ್ರು ಒಟ್ಟಿಗೆ ಇದೀವಿ ಅನ್ನೋದನ್ನ ಅವ್ರಿಗೆ ಹೇಳಲೇಬಾರ್ದು. ಅವ್ರು ಸ್ವಲ್ಪನೂ ಸರಿ ಇಲ್ಲ ಮಿಂಚು. ನಾನು ಹುಷಾರಾಗಿರ್ತೀನಿ, ನೀನು ಹುಷಾರಾಗಿರ, ಆಯ್ತಾ? ಹ್ಞೂ ಸರಿ ಸರಿ, ಹುಷಾರಾಗೇ ಇರ್ತೀನಿ. ಹಾ, ಮಲ್ಲಿ ಹೇಳ್ತಿರೋದು ನಿಜನಾ? ಹೌದು ಅದಕ್ಕೆ, ಮಗು ಬದುಕಿದೆ. ಅದು ಎಲ್ಲಿತ್ತು ಅನ್ನೋದು ನಮಗೆ ಗೊತ್ತಾಗಿದೆ. ಆ ಮಗುನ ಯಾರು ತಗೊಂಡ್ರು, ಈಗ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಒಂದು ಸಣ್ಣ ಸುಳುವು ಸಿಕ್ಕಿದ್ರು ಸಾಕತ್ಗೆ ಮಗು ನಮ್ಮ ಕೈಗೆ ಸಿಕ್ಕಿದ ಹಾಗೇನೆ. ಅಕ್ಕರೆ, ನನಗೆ ಭಾವನನ್ನ ನೆನೆಸ್ಕೊಂಡ್ರೆ ಸಂಕಟ ಆಗ್ತಾ ಇದೆ. ಅಮೃತಧಾರೆ